ನಾನು ಯಾವುದೋ ಫೀಲಿಂಗ್ಸಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಟನ್ ಅಂತ ಮೆಸೇಜ್ ಬಂತು. ತೆಗೆದು ನೋಡಿದರೆ ಫ್ಲೈಟ್ ಡಿಲೇ ಅಂತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅಪ್ಪ ಇದೊಂದು ಬಾಕಿ ಇತ್ತು ಗುರು. ಹೋಗಿ ಕೇಳ್ಕೊಂಬರ್ತೀನಿ ತಡೀರಿ ಅವ್ರ ಹತ್ರ, ಏನು ಡಿಲೇ ಆಗಿದೆ ಏನು ಎತ್ತ ಅಂತ. ಎಕ್ಸ್ಕ್ಯೂಸ್ ಮೀ, ಐ ಗಾಟ್ ದಿ ಮೆಸೇಜ್ ದಟ್ ಫ್ಲೈಟ್ ಈಸ್ ಬಿನ್ ಡಿಲೇಡ್. ಸೊ ಲಂಡನ್. ಆಯಿತು ಗುರು, ಮುಗಿದೋಯ್ತು ಕತೆ. ಸೊ ಇಲ್ಲಿಂದ ನಾನು ಬಹರೀನ್ಗೆ ಹೋಗಿ, ಬಹರೀನಿಂದ ಲಂಡನ್ ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ದು ನಂದು. ಸೊ ಅವ್ರು ಕೇಳಿದೆ, ಅವ್ರು ಟೇಕ್ ಕೇರ್ ಮಾಡ್ತಾರಂತೆ. ಅದೇನು ಟೇಕ್ ಕೇರ್ ಮಾಡ್ತಾರೇನೋ ನನಗೊಂದು ಅರ್ಥ ಆಗಿಲ್ಲ. ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ, ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಥೋ ತೇರಿಕೆ ಹೋಗಪ್ಪ. ಹಿಂಗಂತ ಗೊತ್ತಿದ್ದಿದ್ರೆ ನಾನು ಇನ್ನೊಂದು 2 ಅವರ್ 3 ಅವರು ಆರಾಮಾಗಿ ಮನೇಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಕೊಂಡು ಬರ್ತಾಯಿದ್ನಲ್ಲ ಗುರು. ಥತ್ತೇರಿಕೆ ನೋಡ್ರಪ್ಪ, ಹಿಂಗೆಲ್ಲ ಆಗ್ಬಿಡುತ್ತೆ. ಇಷ್ಟೊತ್ತು ಗೋಳೈಕೊಂಬಂದೆ ನಾನು, ಎಲ್ಲನೂ ಬಿಟ್ಟು ಹೋಗ್ತಾಯಿದ್ದೀನಿ ಅಂತ. ಇವಾಗ ಟೈಮ್ ಇದ್ರೂ ಮೀಟ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಅವ್ರು ಆಲ್ರೆಡಿ ಮನೆಗೆ ಹೊರಟಿದ್ದಾರೆ. ಅವರು ಟೈಮ್ ಅನ್ನೋದು ಅನ್ಸರ್ಟೈನ್ ಅಂತ ಇದಕ್ಕೆ ಹೇಳೋದು ಗೈಸ್. ಟೈಮನ್ನು ಯಾವತ್ತೂ ನಂಬೋದಕ್ಕಾಗಲ್ಲ. ಅದ್ರ ಆಡಿದ್ದೇ ಆಟ. ಏನು ಗೊತ್ತಾ, ಫ್ಲೈಟು ಡಿಲೇ ಆಗಿದೆ. 12 ಗಂಟೆಗಿರೋದು ಇವಾಗ, 10 ಗಂಟೆಯಿಂದ. ಅದೇನು ಮಾಡ್ತಾರೇನೋ ಅಲ್ಲಿ ಬಹರೀನಿಂದ ತಿರುಗಿ ಲಂಡನ್ದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಾಂ ಅವನೇನೂ ಹೇಳಿಲ್ಲ. ಅವ್ರು ಕೇಳಿದರೆ ಅವರೆಲ್ಲ ನೋಡ್ಕೊತಾರೆ ಅಂತಂದ್ರು ಅಷ್ಟೇ. ಹಾಂ. 1 hour later. ಸೊ ಗೈಸ್, ಫೈನಲಿ ಆಲ್ ಸೆಟ್ ಟು ಡಿಪಾರ್ಚರ್. ಸೊ ಏನಪ್ಪ ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಬೆಂಗಳೂರಲ್ಲಿ ಹೆವಿ ಮಳೆ ಆಗಿದ್ದರಿಂದ ಫ್ಲೈಟ್ಸ್ನ ಡಿಲೇ ಮಾಡಿದರು. ಬಿಕಾಸ್ ವೆದರ್ ಕಂಡೀಷನ್ಸ್ ವಾಸ್ ನಾಟ್ ಸೂಟಬಲ್ ಟು ಫ್ಲೈ. ಸೊ ಈಗೆಲ್ಲ ಸೆಟ್ ಆಗಿದೆ ವೆದರ್ ಕಂಡೀಷನ್ಸ್ ಎಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಗೇಟ್ ನಂಬರ್ ಚೇಂಜ್ ಮಾಡಿದ್ದಾರೆ. D1 to D7ಗೆ ಚೇಂಜ್ ಮಾಡಿದ್ದಾರೆ. ಸೊ ನಾನು ಹೊರಟಿದ್ದೀನಿ ಈಗ D7 ಕಡೆಗೆ. ಸೊ ಅಷ್ಟೇ, ಫೈನಲಿ ಹೆಂಗೋ ಫ್ಲೈಟು ಡಿಲೇ ಆಗಲಿಲ್ಲ, ಕ್ಯಾನ್ಸಲು ಆಗಲಿಲ್ಲ. ಹೊರಟಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ಒಂದು ಸರಿ ಹಿಂಗೆ ಡಿಲೇ ಆಗಿ 1 ಡೇ ಲಾಸ್ಟ್ ಟೈಮ್ ಹಿಂಗೆ ಫ್ಲೈಟೇ ಕ್ಯಾನ್ಸಲ್ ಆಗೋಗಿತ್ತು, 1 ಡೇ ಲೇಟ್ ಆಗಿತ್ತು. ಸೊ ಈ ಸರಿ ಆ ಥರ ಏನೂ ಆಗ್ತಲ್ಲ. Three hours later. ಬಹರೀನಿಗೆ ಬಂದಿದ್ದೀನಿ, ಆದರೆ ಫ್ಲೈಟೇ ಕ್ಯಾನ್ಸಲ್ ಆಗೋಗಿದೆ ಇಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಮಾಡೋದು ಏನಂತ ಗೊತ್ತಾಗ್ತಲ್ಲ ನನಗಿವಾಗ. ಸೊ ಏನಾಗಿದೆ ಅಂತಂದರೆ, ಬೆಂಗಳೂರಲ್ಲಿ ಡಿಲೇ ಆಯ್ತಲ್ವ 2 ಅವರ್ಸು ವೆದರ್ ಕಂಡೀಷನ್ಸಿಂದ. ಸೊ ಅಲ್ಲಿಂದ ಮತ್ತೆ ರೀಶೆಡ್ಯೂಲ್ ಆಯಿತು ಫ್ಲೈಟು. ಅಲ್ಲಿಂದ ಬಹರೀನಿಗೆ ಬಂದ್ವಿ ಈಗ ಎಲ್ಲರೂ. ಬಹರೀನಲ್ಲಿ ಇದ್ದಿದ್ದು ಫ್ಲೈಟು ಲಂಡನ್ ಗ್ಯಾಟ್ವಿಕ್ಗೆ ಏನು ಹೋಗ್ತಾಯಿತ್ತು, ಆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ, ಯಾರಿಗೇನು ಕೇಳಬೇಕು ಗೊತ್ತಾಗ್ತಲ್ಲ. ಸೊ ಇವಾಗ ನಾವು ನಾನು ಹೋಗ್ತಿರೋ ಏರ್ಲೈನ್ಸ್ ಬಂದು ಗಲ್ಫ್ ಏರ್ಲೈನ್ಸು. ಸೊ ಅವರಿಗೆ ಹೋಗಿ ನಾನು ಎಂಕ್ವೈರ್ ಮಾಡಿದಾಗ ಅವ್ರು ಹೇಳಿದ್ದಾರೆ ಏನು ಅಂತಂದರೆ, ಫ್ಲೈಟು ರೀಶೆಡ್ಯೂಲ್ ಆಗಿದೆ. ಸೊ ನೀವೆಲ್ಲನೂ ನಿಮ್ಮ ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ಹೋಟೆಲಿಗೆ ಹೋಗಿ ಅಂತ. ಸೊ ಹೋಟೆಲೆಲ್ಲ ಬುಕ್ ಮಾಡಿ ನಮಗೆ ಹೊಸ ಟಿಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವಿವಾಗ ಬಹರೀನಲ್ಲಿರೋ ರಮದ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ರೀಶೆಡ್ಯೂಲ್ ಮಾಡಿದ್ದಾರೆ ಫ್ಲೈಟು ನಮಗೆ. ಸೊ ಗಲ್ಫ್ ಏರ್ಲೈನ್ಸಲ್ಲಿ ಹೋಗ್ತಲ್ಲ ನಾನಿವಾಗ, ಅವರು ರೀಶೆಡ್ಯೂಲ್ ಮಾಡಿರೋದು ಬಂದು ಬೇರೆ ಏರ್ಲೈನ್ಸು, ವಿಚ್ ಇಸ್ ಟರ್ಕಿಶ್ ಏರ್ಲೈನ್ಸ್ಗೆ ಅವರು ರೀಶೆಡ್ಯೂಲ್ ಮಾಡಿದ್ದಾರೆ. ಸೊ ಆ ಫ್ಲೈಟ್ ಬಂದು ನಾಳೆ ಬೆಳಿಗ್ಗೆ 1:15ಗೆ ಗೈಸ್ ಇರೋದು. ನಾಳೆ ಬೆಳಿಗ್ಗೆ 1:20ಗೆ ಇರೋದದು. ಇಲ್ಲಿ ಕೊಟ್ಟಿದ್ದಾರೆ ಟಿಕೆಟ್ಸ್ ಎಲ್ಲನೂ ಇದರಲ್ಲೇ ಇದೆ. ಸೊ ಇವಾಗ 1 ಡೇ ಫುಲ್ಲು ವೇಸ್ಟು. ಸೊ ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಿದ್ದಾಗ, ಲಂಡನ್ ಟು ಬೆಂಗಳೂರಿಗೆ ಬಂದಿದ್ದಾಗ ಫ್ಲೈಟೇ ಕ್ಯಾನ್ಸಲ್ ಆಗೋಗಿತ್ತು. ಆವಾಗಲೂ 1 ಡೇ ಡಿಲೇ ಆಗಿತ್ತು. ಸೊ ಈ ಸರಿ ಇಲ್ಲಿಂದ ಹೋಗಬೇಕಾದ್ರೆ ಡಿಲೇ ಆಗಿ ಕ್ಯಾನ್ಸಲ್ ಆಗಿದೆ. ಹೆವಿ ಬೇಜಾರಾಗ್ತಾಯಿದೆ. ಪ್ರಾಬ್ಲಮ್ ಏನು ಅಂತಂದರೆ, ಹೋಗಿದ್ದು ನೆಕ್ಸ್ಟ್ ಡೇಗೆ ವರ್ಕಿಂಗ್ ಹೋಗಬೇಕು ನಾನು. ಸೊ ಇವಾಗ ಅವ್ರಿಗೆ ಹಿಂಗೆ ಆಗಿದೆ ಅಂತ ಫೋನ್ ಮಾಡಿ, ಇಮೇಲ್ ಮಾಡಿ, ಅವ್ರಿಗೊಂದು ರಿಕ್ವೆಸ್ಟ್ ಕಳಿಸಿ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟೊಳಗಡೆ ಇನ್ನೆಷ್ಟು ಪ್ರೊಸೆಸ್ ಇದೆಯೋ ಅದನ್ನು ತಿಳ್ಕೊಂಡ್ರೇ ಯಪ್ಪ ಅನ್ನಿಸ್ತದೆ. ಸೂತೇರಿಕೆ ಹೋಗಪ್ಪ, ತಲೆ ಕೆಟ್ಟೋಗಿದೆ. ನನಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಬ್ಯಾಗೇಜಿಗೆ ಬಂದು ಕೇಳಿದರೆ ಅವರು ಡೈರೆಕ್ಟಾಗಿ ನಾವು ಏರ್ಲೈನ್ಸ್ಗೆ ಕಳಿಸ್ತೀವಿ ಅಂತ ಇದ್ದಾರೆ. ಬಟ್ ಇನ್ನೊಬ್ರನ್ನ ಕೇಳಿದರೆ ಇಲ್ಲ ನೀವು ಬ್ಯಾಗ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಕ್ಲಾರಿಟಿನೇ ಇಲ್ಲ ಇಲ್ಲಿ. ಏನೋ ಗೈಸ್ ಗೊತ್ತಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ.
ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ಜೊತೆ ಎಲ್ಲ ಯಾರ್ಯಾರು ಬಂದಿದ್ದಾರೆ ಎಲ್ಲ ಒಂದೊಂದು ಕಡೆ ದಿಕ್ಕಾಪಾಲಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೊರಟೋಗಿದ್ದಾರೆ. ಸೊ ಅವ್ರನ್ನೆಲ್ಲ ಹುಡುಕ್ತಾ ಇದ್ದಾರೆ ಇವಾಗ ಹೋಟೆಲವ್ರು ಬಂದು. ಸೊ ಅವ್ರನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಅಲ್ಲಿಂದ ಹೋಟೆಲಿಗೆ ಹೋಗಿ ನಾನು ಇವತ್ತೆಲ್ಲ ಅಲ್ಲೇ ಸ್ಟೇ ಮಾಡಿ ಇವತ್ತು ನೈಟ್ ಮಲಗಿ ನಾಳೆ ಬೆಳಿಗ್ಗೆ 1:15 ಫ್ಲೈಟು. ಸೊ ವಿಚ್ ಈಸ್ ಈಕ್ವಲ್ ಟು 1 ಡೇ ಫುಲ್ ವೇಸ್ಟ್. ಇದೇ ನನ್ನ ಪ್ರಾಬ್ಲಮ್ ಇವಾಗ. ಆ 1 ಡೇನ ಹೆಂಗಪ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಅನ್ನೋದೇ. ಪ್ರೂಫ್ ಎಲ್ಲ ಇದೆ, ಬಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ಪ್ರೊಸೀಜರ್ ಇರುತ್ತಲ್ಲ, ಸೊ ಅದಂತೂ ಇನ್ನೂ ಸೈಕು ಒಂಥರ ಇಂಟರ್ವ್ಯೂ IAS ಇಂಟರ್ವ್ಯೂ ಥರ ಮಾಡ್ತಾರೆ ಅದನ್ನು. ಅಲ್ಲಿ ಎಲ್ಲ ಮೆಸ್ಸಪ್ ಆಗೋಗಿದೆ ಈಗ. ಅದು ಮನ್ಸಿಗೆ ತಗೊಳಕೋಬೇಡ ನೀನು ಸುಮ್ಮನೆ ಮನ್ಸನ್ನ ಫ್ರೀ ಆಗಿಬಿಡು. ಓಕೆ ಸರಿ, ಏನೂ ಮಾಡೋದಕ್ಕಾಗಲ್ಲ. ಲೈಫಲ್ಲಿ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಬೇಕಷ್ಟೇ ನಾವು. ಓಕೆ, ಈಗ ಬ್ಯಾಗ್ಸ್ನ ಕಲೆಕ್ಟ್ ಮಾಡಿಕೊಂಡು ಹೋಟೆಲಿಗೆ ಹೋಗಿ ಹೋಟೆಲಲ್ಲಿ ಸಿಗ್ತೀನಿ ಗೈಸ್. ನಮ್ಮ ಲಗೇಜ್ ಇಲ್ಲಿ ಬಂದಿದೆ, ಲಗೇಜನ್ನು ತೊಗೊಂಡು ಹೊರಟಿದ್ದೀವಿ ರೂಮ್ ಕಡೆಗೆ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್ ಆದರು ಅಲ್ಲಿ. ಬ್ರೋ ಒಂದು ಹಾಯ್ ಹೇಳ್ಬಿಡಿ. ಸೊ ಇವ್ರು ತಮಿಳ್ನಾಡಿಂದ, ಅವ್ರು ಬಂದು ನಮ್ಮ ಬೆಂಗಳೂರಿಂದನೇ. ಏನೇನೋ ಆಗ್ತಾಯಿದೆ ಲೈಫಲ್ಲಿ. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದರೆ ಹಾಗೆ ಆಗುತ್ತೆ. ಇದೇ ನೋಡ್ರಪ್ಪ ನಾವಿರೋವಂಥ ಹೋಟೆಲ್ಲು. ಬಟ್ ಕಾರಿಂದ ಈಚೆ ಇಳ್ದಂಗೆ ಬೆಂಕಿ ಬಂದಂಗೆ ಬರ್ತಾಯಿದೆ ಮುಖಕ್ಕೆ ಗಾಳಿ. ಗಲ್ಫ್ ಕಂಟ್ರೀಸ್ ಅಲ್ವಾ, ಹಾಗೆ ಇರುತ್ತಿಲ್ಲಲ್ಲ. ವಿಂಡಿಯಮ್ ಗಾರ್ಡನ್ ಹೋಟೆಲ್ ಮನಾಮ. ಸೊ ಇದಿರೋದು ಬಂದು ಬಹ್ರೀನಲ್ಲಿ. ಇದನ್ನು ತೋರಿಸ್ತೀನಿ ನೋಡಿ, ಎಷ್ಟು ಹೈಟ್ ಇದೆ ಇದು. ನೆಕ್ಸ್ಟ್ ಲೆವೆಲ್ ಇದೆ ಹೋಟೆಲ್ ಮಾತ್ರ. ಒಳಗಡೆ ಹೋಗೋಣ ಬನ್ನಿ ಈಗ. ಸೊ ಏನೋ ಫ್ಲೈಟ್ ಅಂತೂ ಕ್ಯಾನ್ಸಲ್ ಆಯಿತು, ಅದು ಫುಲ್ಲು ಬೇಜಾರಾಯಿತು. ಆ ಥರ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಈಗ ಫ್ಲೈಟ್ ಅಂತೂ ಹೆಂಗೋ ಕ್ಯಾನ್ಸಲ್ ಆಗಿದೆ. ಅಟ್ಲೀಸ್ಟು ಇಲ್ಲಿರೋ ಒಂದಷ್ಟು ಟೈಮನ್ನು ಒಳ್ಳೆ ಥರ ಸ್ಪೆಂಡ್ ಮಾಡಿ ಒಂದು ಮೆಮೊರೀಸ್ ತೊಗೊಂಡೋಗೋಣ ಅಷ್ಟೇ. ಇದೆ ನೋಡಿ ಗಾಯ್ಸ್ ಒಳಗಡೆ, ಸಾಕಾಗಿದೆಯಲ್ಲ. ಗಾಯ್ಸ್ ನಾನು ಹೋಟೆಲಿಗೆ ರೂಮಿಗೆ ಬಂದೆ. ನಾನು ರೂಮನ್ನು ನೋಡಿ ಕಳೆದೇ ಹೊಟ್ಟೋದೆ, ಸೀರಿಯಸ್ಲಿ ಹೇಳ್ತೀನಿ. ಸಕ್ಕತ್ತಾಗಿದೆ ರೂಮ್ ಮಾತ್ರ. ಎಲ್ಲ ಒಂದು ಕಡೆ ಫ್ಲೈಟು ನನಗೆ ಕ್ಯಾನ್ಸಲ್ ಆದಾಗ ಹೆವಿ ಅಂದರೆ ಹೆವಿ ಬೇಜಾರಾಗಿತ್ತು. ಆ್ಯಂಡ್ ಕೋಪ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು, ಹೆಂಗಪ್ಪ ಏನು ಮಾಡೋದು ಇವಾಗ ಅಂತ. ಬಟ್ ಈ ರೂಮಿಗೆ ಬರ್ತಾದಂಗೆ ಅಂತ ಎಲ್ಲ ಮರ್ತೋಯ್ತು ಗಾಯ್ಸ್, ಸೀರಿಯಸ್ಲಿ. ಎಲ್ಲ ಒಂದು ಕಡೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರಿಂದನೇ ನಾನು ಇವತ್ತೊಂದು ಈ ಒಂದು ರೂಮ್ನ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಯಿತು ಅಂತ ಅನಿಸ್ತಾ ಇದೆ. ಸೊ ಬನ್ನಿ ನಿಮಗೂ ಕೂಡ ರೂಮ್ನ ತೋರಿಸ್ತೀನಿ. ನಾನು ಹಿಂದೆ ಕಾಣ್ತಾ ಇದ್ದಿಲ್ಲ ಅದೇ ಡೋರು, ನಿಮಗೆ ಫ್ರಂಟಿಗೂ ತೋರಿಸ್ತೀನಿ ನೋಡಿ ಈಗ. ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ನೋಡಿ ರೂಮು. ಇಲ್ಲಿಗೆ ಬರ್ತಾದಂಗೆ ನಿಮ್ಗೆ ಕಾಣಿಸೋದೆ ವಾರ್ಡ್ರೋಬ್ ಇದೆ, ಅದರೊಳಗಡೆ ಒಂದು ಬ್ಲ್ಯಾಂಕೆಟ್ ಇದೆ. ಸೊ ಇಲ್ಲಿ ಏನು ಮಾಡ್ಕೊಳ್ಳೋಕ್ಕೆ ಇದು ಒಂಥರ ವಾರ್ಡ್ರೋಬ್ ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ಬಂದರೆ ಲಾಕರ್ ಇದೆ, ಅಲ್ಲಿ ಮಿರರು, ಇದ್ರ ಆಪೋಸಿಟ್ ಇನ್ನೊಂದು ಮಿರರ್ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಗೈಸ್ ಮಿರರು, ಇದರೊಳಗಡೆ 53 ಸ್ಮಾಲ್ ಮಿರರ್ಸ್ ಇದ್ದಾವೆ. ನಾನು ಆವಾಗಲೇ ಕೌಂಟ್ ಮಾಡಿದೆ, ಸಕ್ಕದಾಗಿ ಕಾಣ್ತಿದೆ ಇದು ಮಾತ್ರ ನಿಜವಾಗ್ಲೂ. ಅದ್ರ ಬಿಸೈಡ್ ಸೊ ಇಲ್ಲೊಂದಷ್ಟು ವಾರ್ಡ್ರೋಬ್ಸ್ ಇದ್ದಾವೆ, ವಾಟರು, ಕಾಫಿ ಮಾಡ್ಕೊಳ್ಳೋದಕ್ಕೆ ಅದು ಏನೇನು ಎಕ್ವಿಪ್ಮೆಂಟ್ಸ್ ಬೇಕೆಲ್ಲ ಅಲ್ಲಿದೆ. ಮತ್ತು ಡ್ರಾಸ್ ಇದ್ದಾವೆ ಇಲ್ಲೆಲ್ಲನೂ. ಸೊ ಇದು ನೋಡಿ ಎಂಟ್ರೆನ್ಸು, ಇಷ್ಟು ಹಾಫ್ ಪಾರ್ಟು. ಇನ್ನು ಹಾಫ್ ಪಾರ್ಟ್ ನೋಡಿ ಗೈಸ್, ಇಲ್ಲಿ ಡೈನಿಂಗ್ ಟೇಬಲು, 2 ಬೆಡ್ಸ್ ಇದ್ದಾವೆ ಇಲ್ಲಿ. ಅದ್ರ ಜೊತೆಗೆ ಒಂದು ಸೋಫಾ, ಸ್ಮಾಲ್ ಸೋಫಾ, ಸೈಕಾಗಿದೆ. ಆ್ಯಂಡ್ ಟಿ ವಿ ಯೂನಿಟ್ ಮಾತ್ರ ಸಖತ್ ಇಷ್ಟ ಆಯಿತು ನನಗೆ. ಸೊ ಸಿಂಪಲ್ ಆ್ಯಂಡ್ ಎಷ್ಟು ಒಂಥರ ಚೆನ್ನಾಗಿದೆ ಗೈಸ್, ಸೀರಿಯಸ್ಲಿ. ಸೊ ಅದ್ರ ಕೆಳಗಡೆ ಇಲ್ಲಿ ವಾರ್ಡ್ರೋಬ್ಸ್, ಡ್ರಾಸ್ ಎಲ್ಲ ಇದ್ದಾವೆ. ಆ್ಯಂಡ್ ಇಲ್ಲಿ ಬರ್ತದಂಗೆ ನೋಡಿ ಗಾಯ್ಸ್ ವ್ಯೂ ಹೆಂಗಿದೆ, ಬಹರಿನ್ ವ್ಯೂ. ಬೆಳಿಗ್ಗೆ 5 ಗಂಟೆ ಆಗಿದೆ, ಅಲ್ಲಿ ನಿಮಗೆ ಕಾಣ್ತಾ ಇದ್ರೆ ಈಗ ತಾನೇ ಸನ್ರೈಸ್ ಆಗ್ತಾಯಿದೆ. ವಾವ್, ಸಕ್ಕತ್ತಾಗಿದೆ ಗುರು ಈ ವ್ಯೂ ಮಾತ್ರ ನೋಡೋದಕ್ಕೆ. ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಎಲ್ಲೋ ಒಂಥರ ಕ್ಯಾನ್ಸಲ್ ಆಗಿಲ್ಲ ಅಂದಿದ್ರೆ ಇದೆಲ್ಲ ನೋಡೋದಕ್ಕೆ ಆಗ್ತಾ ಇರಲಿಲ್ಲೇನೋ ಅನಿಸ್ತಾ ಇದೆ. ಸೊ ಈ ಕಡೆ ಬಂದರೆ ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ, ಇದೇ ನೋಡಿ ಗೈಸ್ ನನ್ನ ರೂಮು. ಒಂದು ಲುಕ್ಕು ಸಖತ್ತಾಗಿದೆ ಅಲ್ಲ, ಇಷ್ಟ ಇದೆ ನಿಮಗೂ? ಒಂದು ಕಮೆಂಟ್ ಮಾಡಿ. ಇದರ ಡೋರ್ ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ ಬಿಕಾಸ್ ಸೇಫ್ಟಿ ರೀಸನ್ಸ್ಗೋಸ್ಕರ, ಯಾರಾದರೂ ಮೇಲಿಂದ ಧುಮುಕ್ಬಿಟ್ರೆ ಅಂತ ಅಷ್ಟೇ. ಸೊ ನಾನಿರೋ ಫ್ಲೋರ್ ಬಂದು 26th ಫ್ಲೋರ್ ಗೈಸ್, 26th ಫ್ಲೋರ್. ನನಗೆ ಕೆಳಗಡೆ ರಿಸೆಪ್ಷನಲ್ಲಿ ಹೇಳಿದರು
ಇಲ್ಲಿ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಂಗಿಲ್ಲ ಪಬ್ಲಿಕಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಟೈಮ್ ಆದರೆ ಎಲ್ಲದು ಒಂದು ಪ್ಲೇಸ್ಗಾದ್ರೂ ವಿಸಿಟ್ ಮಾಡ್ತೀನಿ. ಇಲ್ಲಿ ವಿಸಿಟ್ ಮಾಡಿ ಆದರೆ ಶೂಟ್ ಮಾಡ್ತೀನಿ ಗೈಸ್, ಇಲ್ಲ ಅಂತಂದರೆ ಅದು ಆಗಲ್ಲ ನನ್ನ ಕೈಯಲ್ಲಿ. ಸೊ ದಿಸ್ ಈಸ್ ಮೈ ರೂಮ್ ಇನ್ ಮನಾಮಾ ಬಹರಿನ್. 1 minute 37 seconds later. ಈಗ ತಾನೇ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನನ್ನ ರೂಮ್ಗೆ ಬಂದೆ. ಸೊ ಬಂದಾಗಿಂದ ರೆಸ್ಟ್ ಮಾಡೋಣ ಅಂತ ಹಿಂಗೆ ಮಲಗಿದೆ, ನಿದ್ದೆ ಬಂದ್ಬಿಡ್ತು ನನಗೆ. ಸೊ ಒನ್ಸ್ ನಾನು ನಿದ್ದೆ ಮಾಡಿದೆ, ಯಾವಾಗ ಹೇಳ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅಷ್ಟೇ. ಸೊ ಅದಕ್ಕಾಗಿ ಹೆಂಗೋ ಮೊಬೈಲ್ ಯೂಸ್ ಮಾಡಿಕೊಂಡು ಈ ಕಡೆ ಆ ಕಡೆ ಮಾತಾಡಿ, ಮನೇಲಿ ಫೋನ್ ಮಾಡಿ ಅವ್ರಿಗೆ ಹೇಳಿ ಸೊ ಹಿಂಗಾಗಿದೆ ಅಂತ. ನಾನು ವರ್ಕ್ ಪ್ಲೇಸ್ಗೆ ಅವ್ರಿಗೂ ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿ ಹೇಳಿದ್ದೀನಿ ಈ ಥರ ಆಗಿದೆ ಅಂತ. ಸೊ ಎಲ್ಲನೂ ಚಿಲ್ಲಾಗಿದ್ದಾರೆ. ವರ್ಕ್ ಪ್ಲೇಸಿಂದ ಇನ್ನೂ ಯಾವುದೂ ರಿಪ್ಲೈ ಬಂದಿಲ್ಲ, ಬಟ್ ಇಟ್ಸ್ ಓಕೆ. ಸೊ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ರೂಮಿಗೆ ಬಂದೆ. ಆ್ಯಂಡ್ ಅಲ್ಲಿ ಏನೇನು ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲನೂ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಅವರಿಗೆ ಪರ್ಮಿಷನ್ ಕೇಳಿದರೆ ದೆ ಸೆಡ್ ವಿ ಆರ್ ನಾಟ್ ಅಲೌಡ್ ಟು ಡೂ ಎನಿ ಆಫ್ ದೋಸ್ ವೀಡಿಯೋಸ್ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಸೊ ಹಂಗೆ ಹೇಳಿದ್ಮೇಲೆ ಮಾಡೋದು ಬೇಡ ಅಂತ ನಾನು ಡಿಸೈಡ್ ಮಾಡಿ ಯಾವುದೂ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಬಟ್ ಇಟ್ಸ್ ಓಕೆ. ಸೊ ಇವಾಗಿರೋ ಪ್ಲ್ಯಾನ್ ಏನು ಅಂತಂದರೆ ರೂಮಲ್ಲೇ ಸ್ಟೇ ಮಾಡೋಣ, ರೂಮಲ್ಲೇ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಗಾಯ್ಸ್ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ತೋರಿಸ್ತೀನಿ ಬನ್ನಿ. ಲಿಟ್ರಲಿ ಹೆವಿ ಅಂದರೆ ಹೆವಿ ಟೆಂಪರೇಚರ್ ಇದೆ, ಅಂದರೆ ಹೆವಿ ಬಿಸಿಲಿದೆ ಇಲ್ಲಿ. ನೋಡಿ ಹೆಂಗಿದೆ ನೋಡೋದಕ್ಕೆ ಹಿಂಗೆ ಕಾಣಿಸ್ಬೋದು, ಬಟ್ ಹೊರಗಡೆ ಹೋದರೆ ಮುಖಕ್ಕೆ ಬೆಂಕಿ ಬಂದಂಗೆ ಬರ್ತಾಯಿದೆ ಗಾಳಿ ಸೀರಿಯಸ್ಲಿ. ಆ್ಯಂಡ್ ಗಮನಿಸಿ ಬೇಕಾದರೆ ನೀವು ಕೂಡ, ನನಗೆ ಗೊತ್ತಿಲ್ಲ ಇಲ್ಲಿ ಯಾರಾದರೂ ಒಬ್ಬರಾದರೂ ನಿಮ್ಗೆ ನಡ್ಕೊಂಡು ಹೋಗೋದು ಕಾಣಿಸ್ತಾ ಇದೆಯಾ, ಇಲ್ಲ ಅನ್ಸುತ್ತಲ್ವಾ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ದಾಗ ಅಲ್ಲಿ ವ್ಯೂ ಸಖತ್ತಾಗಿತ್ತು. ಅಲ್ಲಿ ನೋಡಿದ್ದೀನಿ 1 hour ನೀವು ಅಟ್ಲೀಸ್ಟ್ 10 minutes ಅಲ್ಲೇ ಕೂತ್ಕೊಂಡು ನೋಡಿದ್ದೀನಿ ಯಾರಾದರೂ ಕಾಣಿಸ್ತಾರ ಅಂತ. ಒಬ್ಬರೂ ಮನುಷ್ಯರು ನಡ್ಕೊಂಡು ಹೋಗ್ತಾರದು ಕಾಣಿಸ್ಲೇ ಇಲ್ಲ. ಆ್ಯಂಡ್ ನಾವು ಬೇರೆ ಟೂರಿಸ್ಟಾಗಿ ಬಂದಿಲ್ವಲ್ಲ ಇಲ್ಲಿ, ಸುಮ್ಮನೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಎಲ್ಲ ಪರ್ಮಿಷನ್ನ ಕೇಳಬೇಕು, ಸುಮ್ಮನೆ ಏನಕ್ಕೆ ರಿಸ್ಕು ಅಂತ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ ಕೇಸ್ ಎಲ್ಲಾದರೂ ಹೋಗಿದ್ರೆ ಗೊತ್ತಿಲ್ಲ ಗೈಸ್. ಸೊ ಇವಾಗ ಬರೀ ರೆಸ್ಟ್ ಮಾಡೋದು ಅಷ್ಟೇ ಪ್ಲ್ಯಾನು. ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಲ್ಲಿವರೆಗೂ. 3 hours later. ಸೊ ಗೈಸ್ ರೆಸ್ಟು ಮುಗೀತು. ಈಗ ನಾನು ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಎದ್ದು ಫ್ರೆಶ್ ಅಪ್ ಆಗಿ, ಸೊ ಎಷ್ಟೊತ್ತಂತ ಕೂಡ ರೂಮಲ್ಲಿ ಇರೋದು, ಎಲ್ಲಾದರೂ ಹೋಗೋಣ ಅಂತ ಅನಿಸಿದೆ. ಸೊ ಅದಕ್ಕೆ ಹೋಟೆಲಿಂದ ಒಂದು 15 to 20 minutes ವಾಕಲ್ಲಿರೋ ಅಟ್ಲೀಸ್ಟ್ 2 places ಆದರೂ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಲ್ಲಿಗೆ ಹೊರಟಿದ್ದೀನಿ. ಆ್ಯಂಡ್ ಆಲ್ಸೋ ನಮ್ಮ ಹೋಟೆಲಿಂದ ಆ ವ್ಯೂ ಹೆಂಗಿದೆ, ವ್ಯೂನ ಕೂಡ ತೋರಿಸ್ತೀನಿ ನಾನು ಮೇಲೆ 26th floor. ಸೊ ಬನ್ನಿ ಇವಾಗ ಹೋಗೋಣ ನಾವು. ಸೊ ಗಾಯ್ಸ್ ನಾನಿವಾಗ ನಮ್ಮ ಬಿಲ್ಡಿಂಗಲ್ಲಿರೋ ಟಾಪ್ ಫ್ಲೋರಿಗೆ ಬಂದಿದ್ದೀನಿ. ಸೊ ಅಲ್ಲೇ ಇದ್ದೀನಿ. ಸೊ ಇಲ್ಲಿ ನೋಡಿದೆ ನೀವೆಲ್ಲ DJ ಎಲ್ಲ ಇದೆ ಇಲ್ಲಿ, ನನಗೆ ಗೊತ್ತೇ ಇರಲಿಲ್ಲ, ಇವಾಗ ಗೊತ್ತಾಯ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಸೊ ಬನ್ನಿ ಇವಾಗ ನಾನು ವ್ಯೂ ತೋರಿಸ್ತೀನಿ ನಮ್ಮ ಹೋಟೆಲಿಂದ ಮನಾಮದು. ಸೊ ನೋಡಿ ಇದೇ ವ್ಯೂ. ಸೊ ಅಲ್ಲೆಲ್ಲ ಫುಲ್ಲು ಸೀ ಎಲ್ಲ ಇದೆ. ಏನು ಸಖತ್ತಾಗಿದೆ ಅಲ್ಲ ವ್ಯೂ ಮಾತ್ರ ಇದು. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಈ ಬಿಲ್ಡಿಂಗ್ ಅಂತೂ. ಹಿಂದ್ಗಡೆ ಸನ್ ಇದೆ, ಅದ್ರ ಬ್ಯಾಕ್ಗ್ರೌಂಡಿಗೆ ಏನು ಸಖತ್ತಾಗಿ ಕಾಣಿಸ್ತದೆ ಈ ಬಿಲ್ಡಿಂಗ್ ಅಂತೂ. ಸೊ 6 ಗಂಟೆ ಆದರೂ ಕೂಡ ಟೆಂಪ್ರೇಚರ್ ಬಂದು 33 degrees Celsius ಇದೆ. ಅಂದರೂ ಹೆವಿ ಅಂದರೆ ಹೆವಿ ಬಿಸಿ ಇದೆ ಗಾಯ್ಸ್ ಇಲ್ಲಿ. ಯಾರಿಲ್ಲ, ಫ್ರೆಂಡ್ಸ್ ಎಲ್ಲ ಇದ್ರೆ ಯಾರಿಲ್ಲ, ಏನೋ ಮಾಡೋಕ್ಕಾಗಲ್ಲ. ಈಗ ನಾನು ನಮ್ಮ ಹೋಟೆಲಿಂದ ಕೆಳಗಡೆ ಬಂದು ಹತ್ತಿರದಲ್ಲೇ ಇರೋ 1 kilometerಲ್ಲಿ ಒಂದು ಮಾಸ್ಕ್ ಇದೆ, ಆ ಮಾಸ್ಕ್ ಹತ್ರ ಹೊರಟಿದ್ದೀನಿ. ಅದು ಕ್ಲೋಸ್ ಆಗಿದೆ, ಬಟ್ ಹೊರಗಡೆಯಿಂದ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಹೊರಟಿದ್ದೀನಿ ಅಲ್ಲಿಗೆ. ಆ್ಯಂಡ್ ನನ್ನ ಮುಂದೆ ನೋಡಿದರೆ ಇಲ್ಲಿ OSS ಮಾಲ್ ಅಂತ ಇದೆ. ಸೊ ಈ OSS ಮಾಲ್ ಆದರೆ ಆಮೇಲೆ ಬರ್ತೀನಿ ನಾನು. ಆ್ಯಂಡ್ ನನಗೇನು ಗೊತ್ತಾಗ್ತಲ್ಲ ಇಲ್ಲಿ ಅಂತಂದರೆ, ಸೊ ಫುಟ್ಪಾತ್ ಯಾವುದು ನಡ್ಕೊಂಡು ಹೋಗೋದಕ್ಕೆ ನನಗೆ ಗೊತ್ತಾಗ್ತಲ್ಲ. ಇದೇನೋ ರೋಡ್ ಅಂತ ಕಾಣ್ತಾ ಇದೆ, ಬಟ್ ಮೋಸ್ಟ್ ಪ್ರಾಬ್ಲಿ ಇಲ್ಲೇ ನಡ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಹೋಟೆಲಿಂದಾನೇ ಅದೇ ಮ್ಯಾಪನ್ನು ತೊಗೊಂಡು ಹೊರಟಿದ್ದೀನಿ. ಬಟ್ ರೋಡ್ ಕೂಡ ನೆನ್ಪಿಟ್ಕೊಬೇಕು ಬರಬೇಕಾದ್ರೆ, ಆಮೇಲೆ ಮಿಸ್ ಆಯಿತು ಅಂತಂದರೆ ಅಷ್ಟೇ ಇಲ್ಲಿ. ಏನೋ ಒಂಥರ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾರದು ಹೋಗಿ, ಸುಮ್ಮನೆ ರೂಮಲ್ಲಿರೋದಕ್ಕಿಂತ. ಮತ್ತು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ ಈ ಕಡೆಗೆ. ಸೊ ಅಟ್ಲೀಸ್ಟ್ ಇವಾಗ ಬಂದಿದ್ದೀನಿ, ಏನೋ ಒಂದು ಫ್ಲೈಟ್ ಕ್ಯಾನ್ಸಲ್ ಆಗಿ ಅಟ್ಲೀಸ್ಟ್ ಏನಾದ್ರು ಒಂಚೂರು ನೋಡೋಣ ಇಲ್ಲಿ ಪ್ಲೇಸಸ್ ಅಂತ ಹೊರಟಿರೋದು ಅಷ್ಟೇ. ಸೊ ನೀವು ಕೂಡ ನಾನು ಈ ಥರ ಏನಾದರೂ ಆದಾಗ ಆದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ. ಫೈನಲಿ ನಾನು ಮಾಸ್ಕ್ ಹತ್ರ ಬಂದಿದ್ದೀನಿ. ಸೊ ನಿಮಗೂ ಕೂಡ ಈಗ ಮಾಸ್ಕ್ನ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಏನು ಗುರು ಮರ್ತೇ ಹೋದ್ನಲ್ಲಪ್ಪ, ಗೂಗಲಲ್ಲಿ ಇದು ಫ್ರೀ ಅಂತ ತೋರಿಸ್ತಾ ಇತ್ತು, ಬಟ್ ಓಪನ್ಸ್ ಆನ್ ಮಂಡೇ ಅಂತ ಇದೆ. ಸೊ ಮಂಡೇವರೆಗೂ ನಾನು ಇರಲ್ವಲ್ಲ, ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ಮಾಸ್ಕ್ ಹೆಂಗಿದೆ ಅಂತ ನೋಡಿ.
ವಾವ್, ಏನು ಸಖತ್ತಾಗಿದೆಯಲ್ಲ. ಬರೀ ಒಂದೇ ಒಂದು ಸಿಂಗಲ್ ಸ್ಟೋನಿಂದನೇ ಕಟ್ಟಿದ್ದಾರೆ ಅನ್ಸುತ್ತೆ ಇದು. ಆ್ಯಂಡ್ ಔಟ್ಸೈಡ್ ಔಟ್ಲೈನ್ ಲೈಟಿಂಗ್ಸ್ ಕೊಟ್ಟಿದ್ದಾರಲ್ಲ, ಅದು ಮಾತ್ರ ಅಮೇಝಿಂಗ್ ಆಗಿದೆ. ಸೊ ನೈಟ್ ಆಗ್ತಾ ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಸೊ ಇವಾಗ ಟೈಮ್ ಬಂದು ಒಂದು 6:30 ಆಗಿರ್ಬೋದು. ಸೊ ಆವಾಗ ಈ ಥರ ಕಾಣಿಸ್ತಾ ಇದೆ ಇದು. ಸೊ ಇಲ್ಲೆಲ್ಲ ಜನ ಓಡಾಡ್ತಾ ಇದ್ದಾರೆ. ಎಂಟ್ರೆನ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲನೂ ಫುಲ್ಲು ಕ್ಲೋಸ್ ಆಗಿದೆ. ಮೇ ಬಿ ಐ ಹ್ಯಾವ್ ಟು ಕಮ್ ಫ್ರಮ್ ಅದರ್ ಸೈಡ್, ಆ ಕಡೆಯಿಂದ ಬರಬೇಕು ಅಂತ ಅನಿಸುತ್ತೆ. ಸೊ ಆದರೆ ಹೋಗೋಣ ಬನ್ನಿ ಅಲ್ಲಿಗೆ ಕೂಡ. ಆ್ಯಂಡ್ ಸ್ಪೆಷಲಿ ಮೆನ್ಷನ್ ಮಾಡಬೇಕು, ಡಾಕ್ಟರ್ ಬ್ರೋ ಆ್ಯಂಡ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಆ್ಯಂಡ್ ಆಲ್ಸೋ ಮೊನ್ನೆ ಪಾಕಿಸ್ತಾನಿಗೆ ಹೋಗಿ ಬಂದ್ರಲ್ಲಪ್ಪ, ಅವ್ರ ಹೆಸರೇ ಮರ್ತೋಗ್ಬಿಟ್ಟೆ ನಾನು. ಸೊ ನೀವೆಲ್ಲ ಯಾರ್ಯಾರು ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀರಾ, ನಿಮ್ಗೊಂದು ದೊಡ್ಡ ನಮಸ್ಕಾರ ಗುರು. ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗ್ತಾ ಇದೆ. ಎಷ್ಟೊಂದು ಈಸಿ ಇಲ್ಲಪ್ಪ, ನಿಜ ಹೇಳ್ತೀನಿ. ಒಂದೊಂದು ಪ್ಲೇಸ್ಗೂ ಬಂದು ಎಲ್ಲ ಹುಡುಕಿ ನೀವು ಹಿಸ್ಟ್ರಿನ ತಿಳ್ಕೊಂಡು ಅಲ್ಲಿ ಹೋಗಿ ಎಕ್ಸ್ಪ್ಲೈನ್ನ ಮಾಡೋದಿದೆಯಲ್ಲ, ಸೊ ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ನಾನಿವಾಗ ಅದರ್ ಸೈಡ್ ಬಂದಿದ್ದೀನಿ. ಸೊ ಎಂಟ್ರೆನ್ಸ್ ಇಲ್ಲಿಂದನೇ ಇರೋದು ಅನಿಸುತ್ತೆ, ತೋರಿಸ್ತೀನಿ ನೋಡಿ. ಸೊ ಇದೇ ಬೋರ್ಡು. ಐಮ್ ಸಾರಿ, ನನಗೆ ಗೊತ್ತಾಗ್ತಲ್ಲ ಇದು ಏನಿದೆ ಇದರಲ್ಲಿ ಅಂತ. ಸೊ ಅಲ್ಲಿ ಮುಂದೆ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನಿದೆ ಅಂತಂದರೆ ಅಹಮದ್ ಅಲ್ ಫತೆ ಇಸ್ಲಾಮಿಕ್ ಸೆಂಟರ್ ಅಂತ ಇದೆ. ಸೊ ಅದೇ ಇರಬೇಕು ಇದರದ್ದು ನೇಮ್ ಬಂದು. ಸೊ ಈಗ ಬನ್ನಿ ನಾವು ಒಳಗಡೆ ಹೋಗೋಣ. ಸೊ ಮೋಸ್ಟ್ಲಿ ಲೈಟಿಂಗ್ಸ್ ಪ್ರಾಬ್ಲಮ್ ಆಗ್ಬೋದು ನಿಮಗೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ತೋರಿಸ್ತೀನಿ ಈಗ ಈ ಕಡೆಯಿಂದ ವ್ಯೂ ಹೆಂಗಿದೆ ಅಂತ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತಂದರೆ, ಓನ್ಲಿ 2 ಕಲರ್ಸ್. ಒಂದು ಕ್ರೀಮಿಶ್ ಕಲರ್ ಸ್ಟೋನು, ಅದ್ರ ಜೊತೆಗೆ ಯೆಲ್ಲೋಯಿಶ್ ಲೈಟ್. ಅಮೇಝಿಂಗ್ ಆಗಿದೆ ನೋಡೋದಕ್ಕೆ ಮಾತ್ರ. ವಾವ್. ಸೊ ಬನ್ನಿ ಅಲ್ಲಿ ಯಾರಾದರೂ ಸಿಕ್ಕಿದೆ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ. ಇಲ್ಲ ಅಂತಂದರೆ ನಮಗೆ ನಾವೇ ಫೋಟೋ ತಕ್ಕೊಳ್ಳೋಣ. ಕ್ಯಾಮ್ರಾ ಇದೆ ಅಲ್ಲ. ಇವಾಗ ನಾನು ನೈಟ್ ಮೋಡ್ ಹಾಕಿದ್ದೀನಿ. ನೈಟ್ ಮೋಡಲ್ಲಿ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಇದರಲ್ಲೇ ನಾವು ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡೋಣ ಇವಾಗ. ಸೊ ಫಸ್ಟ್ ಪಿಕ್ಚರ್, ಸೆಕೆಂಡ್ ಪಿಕ್ಚರ್, ಥರ್ಡ್ ಪಿಕ್ಚರ್, ಫೋರ್ತ್ ಪಿಕ್ಚರ್. ಸಾಕು ಅನಿಸುತ್ತಲ್ವಾ? ಸಾಕ್ಬಿಡಿ ಪಿಕ್ಚರ್ಸು, ಬೇಜಾನ್ ಆಯಿತು. ಸೊ ನೋಡಿ ಗೈಸ್, ಇದೆ ಅಲ್ ಫತೆ ಮಾಸ್ಕ್ ಇನ್ ಬಹ್ರೀನ್ ಮನಾಮ. ಚೆನ್ನಾಗಿದೆ, ನಿಜ ನನಗೆ ಇಷ್ಟ ಆಯಿತು ಇದು ಪ್ಲೇಸ್ ಮಾತ್ರ. ಸೊ ಈಗ ಬ್ಯಾಕ್ ಟು ಹೋಟೆಲ್ಲ, ಇಲ್ಲಾಂತಂದರೆ ಯಾವುದೋ ಮಾಲಾಫೇಶಿಯನ, ಮಾಲಾಫೇಶಿಯ ಯಾವುದೂ ಮಾಲಾಫೇಶಿಯಲ್ ಓಯಸಿಸ್ ಮಾಲ್ ಒಳಗಡೆ ಹೋಗಿ ಏನಿದೆ ಅಂತ ಒಂದು ಸ್ವಲ್ಪ ರೌಂಡ್ ಹಾಕ್ಕೊಂಡು ಹೋಟೆಲ್ಗೆ ಹೋಗೋಣ. ಆಮೇಲೆ ಡಿನ್ನರ್ ಮಾಡಿಕೊಂಡು ಸೀದಾ ಏರ್ಪೋರ್ಟ್. ಸೊ ನೆಕ್ಸ್ಟ್ ಲೊಕೇಶನ್ ಓಯಸಿಸ್ ಮಾಲ್ ಅಂತ ಹೇಳಿದ್ನಲ್ಲ, ಅದು ಎಲ್ಲಿ ಬರುತ್ತೆ ಅಂತಂದರೆ, ಸೊ ನನ್ನ ಮುಂದೆ ನೋಡಿದರೆ ನೀವು ಅಲ್ಲಿ ಮಾಸ್ಕ್ ಇದೆಯಲ್ಲ, ಅದರ ಆಪೋಸಿಟೇ ಹಿಂದೆ ಕಾಣ್ತಿರೋದೆ ಓಯಸಿಸ್ ಮಾಲು. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಸೊ ಈಗ ನಾನು ಓಯಸಿಸ್ ಮಾಲ್ ಒಳಗಡೆ ಎಂಟ್ರಿ ಆಗಿದ್ದೀನಿ. ಫುಲ್ಲು AC ಇದೆ ಗೈಸ್ ಒಳಗಡೆ. ಮುಂದೆ ಇಲ್ಲಿ ರಾಯಲ್ ಕಾರ್ಪೆಟ್ ಇದೆ. ಅಷ್ಟೊಂದು ಜಾಗ ಇಲ್ಲ ನನ್ನ ಬ್ಯಾಗಲ್ಲಿ ತೊಗೊಂಡೋಗೋಷ್ಟು. ಇಲ್ಲಿ ಶಿಹಾ ಫ್ಯಾಷನ್ ಹಬ್. ಫ್ಯಾಷನ್ ಮಾಡೋಷ್ಟು ಟೈಮ್ ಇಲ್ಲ ನನಗೀಗ. ಸೊ ಇಲ್ಲೇನೋ ಇದೆ ಹೋಮ್ ಬಾಕ್ಸ್ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಇದೊಂಥರ ಐಕಿಯಾ ಥರ ಅನಿಸ್ತಾ ಇದೆ ನನಗೆ. ನೋಡಿ ಎಲ್ಲ ಅದೇ ಥರ ಇದ್ದಾವೆ. ಹೊರಗಡೆ ಪರ್ಮಿಷನ್ ಇದೆಯೋ ಎಲ್ಲೋ ವೀಡಿಯೋ ಮಾಡೋದಕ್ಕೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಸ್ವಲ್ಪ ತೋರಿಸೋಣ ನಿಮಗೆಲ್ಲ. ನೋಡಿ ಈ ಥರ ಇದೆ ಅಲ್ಲಿ ಒಳಗಡೆ, ಸೋಫಾ ಎಲ್ಲ ಇದೆ. ಸೊ ಗಾಯ್ಸ್, ಇಲ್ಲಿ ನಾನು ಮಾಲ್ ಒಳಗಡೆ ಇದ್ದೀನಿ. ನಂದು ಇಂಟರ್ನೆಟ್ ವರ್ಕ್ ಆಗ್ತಲ್ವಲ್ಲ, ಸೊ ಇಲ್ಲಿ ಸೆಕ್ಯೂರಿಟಿ ಕೇಳಿದೆ. ಅವರು ನೇಪಾಳಿಂದ ಅಂತೆ. ಸೊ ಅವರು ಇಲ್ಲಿರೋ ವೈಫೈನ ನನಗೆ ಕನೆಕ್ಟ್ ಮಾಡಿಕೊಟ್ರು ಯಾವುದೋ ಒಂದು ಶಾಪದ್ದು. ಸೊ ಇವಾಗ ಅದನ್ನು ಯೂಸ್ ಮಾಡ್ಕೊಂಡೆ ನಾನು ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪರ್ಫ್ಯೂಮ್ ತೊಗೊಳ್ಳೋಣ ಅಂತ. ಸೊ ನೋಡೋಣ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ ಯು. ವೆಲ್ಕಮ್. ಯುವರ್ ನೇಮ್? ಮೈ ನೇಮ್ ಇಸ್ ವಿಷ್ಣು. ವಿಷ್ಣು. ಸೊ ಇವ್ರ ಹೆಸರು ವಿಷ್ಣು ಅಂತ. ಇವರೇ ನನಗೆ ಹೆಲ್ಪ್ ಮಾಡಿತ್ತು ಇವಾಗ ವೈಫೈ ಎಲ್ಲ ತಗೊಟ್ಟು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್. ಥ್ಯಾಂಕ್ ಯು. ವೆಲ್ಕಮ್. ಸೊ ಗಾಯ್ಸ್, ಈಗ ನಾನು ಪರ್ಫ್ಯೂಮ್ ಶಾಪ್ ಮುಂದೆ ಇದ್ದೀನಿ. ಇಲ್ಲಿದ್ದಾವೆ ನೋಡಿ. ಸೊ ಒಂದು 4 ಟ್ರೈ ಮಾಡಿದೆ ನಾನು. ಸೊ ಅದರಲ್ಲಿ ಒಂದು ನಂಗೆ 2 ಇಷ್ಟ ಆಯಿತು. 2 ತೊಗೊತಾ ಇದ್ದೀನಿ ಪರ್ಫ್ಯೂಮ್ಸು. ನನಗೊಂದು, ರಮಣ್ಗೊಂದು. ಬಿಕಾಸ್ ಅವ್ನು ನಾನು ಮೆಸೇಜ್ ಮಾಡಿದೆ ಯಾವುದಾದ್ರೂ ಒಂದು ಪರ್ಫ್ಯೂಮ್ ತೊಗೋ ಬಹ್ರೀನಲ್ಲಿ ಅಂತ. ಸೊ ಅದಕ್ಕೆ ತೊಗೊತಾ ಇದ್ದೀನಿ ಈಗ. ಎಲ್ಲ ವೈಫೈ ಎಲ್ಲ ಹಾಕ್ಸ್ಕೊಂಡು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದರೆ ಕಾರ್ಡಿಗೆ, ಇಲ್ಲಿ ಕಾರ್ಡೇ ವರ್ಕ್ ಆಗ್ತಾಯಿಲ್ಲ. ಕಾರ್ಡ್ 3 ಸರಿ ಟ್ರೈ ಮಾಡಿದೆ, 3 ಸರಿನೂ ಡಿಕ್ಲೈನ್ ಆಯಿತು. ಸೊ ಅದಕ್ಕೆ ನಾನಿವಾಗ ATMಗೆ ಹೋಗ್ತಾಯಿದ್ದೀನಿ ಕ್ಯಾಶ್ ತೊಗೊಂಬರೋದಕ್ಕೆ. ಸೊ ಗೈಸ್, ಸಿಕ್ತು ಕ್ಯಾಶ್ ಕೊನೆಗೂ. ನೋಡಿ ಇಲ್ಲಿನ ಕರೆನ್ಸಿ ಇದು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಪರ್ಫ್ಯೂಮ್ನ ತೊಗೊಳ್ಳೋಣ.
Finally cash. Formation tag? Yeah. That's why no work. This one. I don't know. Thank you. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ನಮಗೆ ಸಿಕ್ಕಿದೆ. ಸೊ ಇವರೇ ನಮಗೆ ಕೊಟ್ಟಿದ್ದು. ಹಾಯ್ ಹೇಳ್ಬಿಡಿ ಸೆ ಹಾಯ್. ಸೊ ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಹೊರಟಿದ್ದೀವಿ ವಾಪಸ್ಸು ಹೋಟೆಲ್ಗೆ, ಬಿಕಾಸ್ ಟೈಮ್ ಬಂದು 8 ಗಂಟೆ ಆಗೋಯ್ತು. ಸೊ ಗಾಯ್ಸ್, ಹಲೋ ಹಾಯ್. ಐ ಆಮ್ ಗುಡ್, ಥ್ಯಾಂಕ್ ಯು. ಇಲ್ಲೊಬ್ಬರು ನಮಗೆ ಶೇಕ್ ಸಿಕ್ಕಿದ್ದಾರೆ, ಅವರೇ ಕರೆದು ನಮಗೆ ಹಾಯ್ ಹೇಳ್ತಾ ಇದ್ದಾರೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಹೊರಗಡೆ ಒಂದೆರಡು ಪ್ಲೇಸ್ನ ನೋಡಿಕೊಂಡು ರೂಮಿಗೆ ಬಂದೆ ಫೈನಲಿ. ಸೊ ಬನ್ನಿ ಇವಾಗ ಡಿನ್ನರ್ ಮಾಡ್ಕೊಂಬರೋಣ. ಸೊ ಲಾಸ್ಟ್ ಡಿನ್ನರ್ ಇದು. ಸೊ ನಾನಿವಾಗ ಡೈನಿಂಗ್ ಹಾಲಲ್ಲಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ನಾನ್ ಇದೆ, ಬ್ರೆಡ್ ಇದೆ, ಸೊ ಸ್ಟೀಮ್ ರೈಸ್, ಸ್ಟೀಮ್ ಕ್ಯಾರೆಟ್, ಆ್ಯಂಡ್ ಇಲ್ಲಿ ಬಂದರೆ ಬೀಫ್ ಇದೆ. ಸೊ ನಾನು ತಿನ್ನಲ್ಲ. ಗ್ರಿಲ್ ಚಿಕನ್ ಆ್ಯಂಡ್ ಮಶ್ರೂಮ್ ಸಾಸ್, ಗ್ರಿಲ್ ಚಿಕನ್ ವಿತ್ ಮಶ್ರೂಮ್ ಸಾಸ್, pasta, potato wedges, and this is Ali anta ide. So I don't know what is that. And ee kade bandre so desserts idave, ellanu desserts, small desserts. ಸೊ ಇಲ್ಲಿ ಬಂದರೆ ಇಲ್ಲೆಲ್ಲನೂ ಸ್ಯಾಲಡ್ಸ್. ಸೊ ದಿಸ್ ಇಸ್ ಕಾಲಿಫ್ಲವರ್ ಎಲ್ಲ ಮತ್ತು ಪೆಪ್ಪರ್ ಹಾಕಿದ್ದಾರೆ, ಏನೇನೋ ಇದೆ. ದಿಸ್ ಇಸ್ ಐ ಡೋಂಟ್ ನೋ, ಚಟ್ನಿ ಥರ ಕಾಣ್ತಾ ಇದೆ ನನಗೆ. ಆ್ಯಂಡ್ ದಿಸ್ ಇಸ್ ವೆಜಿಟೇಬಲ್ ಸಾಲಡ್ಸ್, ಪಾಸ್ತಾ ಸಾಲಡ್ ಆ್ಯಂಡ್ ಕ್ಯಾರೆಟ್ಸ್, ಪಿಕಲ್, ಟೊಮ್ಯಾಟೋಸ್, ಕುಕುಂಬರ್, ಆ್ಯಂಡ್ ಇಲ್ಲಿ ವಾಟರ್ ಇದೆ. ನಾನು ಡಿನ್ನರ್ಗೆ ಇಷ್ಟು ತೊಗೊಂಡಿದ್ದೀನಿ. ಸೊ ಸ್ಟೀಮ್ ಕ್ಯಾರೆಟ್ಸ್, ನಾನ್ ತೊಗೊಂಡಿದ್ದೀನಿ, ಚಿಕನ್, ಆ್ಯಂಡ್ ದಿಸ್ ಇಸ್ ವೆಜಿಟೇಬಲ್ ಕರಿ, ಸ್ಟೀಮ್ ರೈಸ್ ಆ್ಯಂಡ್ ಕುಕುಂಬರ್. ಸೊ ಡೆಸರ್ಟ್ಸ್ಗೆ 3 ಡೆಸರ್ಟ್ ತೊಗೊಂಡಿದ್ದೀನಿ. ಸೊ ಮಧ್ಯಾಹ್ನ ಇದನ್ನು ಟ್ರೈ ಮಾಡಿದೆ, ಚೆನ್ನಾಗಿತ್ತು, ಯೋಗಟ್ ಡೆಸರ್ಟ್ ಇದು. ಸೊ ಇವೆರಡೂ ತೊಗೊಂಡಿದ್ದೀನಿ. ಸೊ ಐ ಥಿಂಕ್ ದಿಸ್ ಇಸ್ ರೆಡ್ ವೆಲ್ವೆಟ್ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಐ ಡೋಂಟ್ ನೋ. ಸೊ ಇದೇ ನೋಡಿ ನನ್ನ ಡಿನ್ನರ್ ಇವತ್ತು. ಸೊ ಗಾಯ್ಸ್, ನಾನು ಡಿನ್ನರ್ ಮುಗಿಸ್ಕೊಂಡು ನಾನು ಇವಾಗ ಟಾಪ್ ಫ್ಲೋರಿಗೆ ಬಂದಿದ್ದೀನಿ. ಒಂದು ಸರಿ ನೈಟಿಂದ ವ್ಯೂ ನೋಡೋಣ ಅಂತ. ಸೊ ನಾನು ಹಿಂದೆ ನೋಡಿದರೆ ಫುಲ್ಲು ಪಾರ್ಟಿ ಮಾಡ್ತಾ ಇದ್ದಾರೆ. ಸೊ ಈಗ ಬನ್ನಿ ನಾವು ವ್ಯೂನ ನೋಡೋಣ. Moving on, he was with me, yeah, he said, I love rock and roll, so put another time in a jukebox, baby. I love rock and roll, so come and take your time and dance with me. Ow! Alright, we're gonna welcome our newcomers, Brenda Salted. ಸೊ ಗಾಯ್ಸ್, ಟೈಮ್ ಬಂದು 10:30 ಆಗಿದೆ. ನಾನು ಈ ಹೋಟೆಲ್ನ ಚೆಕ್ಔಟ್ ಮಾಡೋ ಟೈಮ್ ಕೂಡ ಬಂದಿದೆ. ಸೊ ಟೈಮ್ ಬಂದು ಇವಾಗ 10:30 ಆ್ಯಂಡ್ 10:45ಗೆ ಕೆಳಗಡೆ ಹೋಗೋಣ ಅಂತ ಇದ್ದೀನಿ. ಬಿಕಾಸ್ ಬೆಳಿಗ್ಗೆ ಅವ್ರು ಹೇಳ್ದಂಗೆ 11 o'clockಗೆ ಅಲ್ಲಿ ಟ್ಯಾಕ್ಸಿ ಬರುತ್ತೆ. ಸೊ ಟ್ಯಾಕ್ಸಿಯಿಂದ ನಾವು ಏರ್ಪೋರ್ಟಿಗೆ ಹೋಗಬೇಕು, ಅಲ್ಲಿ ಮತ್ತೆ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಇರುತ್ತೆ. ಆ್ಯಂಡ್ ಸೊ ಇನ್ನೇನಿದೆ ಗೈಸ್, ಹೌದು ಫ್ಲೈಟ್ ಕ್ಯಾನ್ಸಲ್ ಆಯಿತು, ಬೇಜಾರಾಯಿತು, ಎಲ್ಲನೂ ಆಯಿತು. ಯಾರ್ಯಾರಿಗೆ ಹೇಳ್ಬೇಕು ಎಲ್ಲರಿಗೂ ಹೇಳಿದೆ ಕ್ಯಾನ್ಸಲ್ ಆಗಿದ್ದನ್ನು. ಆ್ಯಂಡ್ ಅದನ್ನು ಬಿಟ್ಟು ಬೇರೆ ಸೈಡ್ನ ನಾವು ನೋಡಿದ್ರೆ, ಸೊ ನನ್ನ ಲೈಫಲ್ಲಿ ಇವತ್ತಿನ ದಿವಸ ಏನು ನಾನಿಲ್ಲಿ ಬಹ್ರೈನಲ್ಲಿ ಐ ಮೀನ್ ಮನಾಮಾದಲ್ಲಿ ಸ್ಪೆಂಡ್ ಮಾಡಿದ್ದೀನಿ, ಈ ಒಂದು ಹೋಟೆಲಲ್ಲಾಗಿರ್ಬೋದು ಆ್ಯಂಡ್ ಇಲ್ಲಿ ಸುತ್ತಮುತ್ತ ಲೋಕಲಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೋಗಿ ಒಂದಷ್ಟು ಪ್ಲೇಸಸ್ನ ನೋಡಿದೆ ಆ್ಯಂಡ್ ಸುಮಾರಷ್ಟು ಜನ ಜೊತೆ ಇಲ್ಲಿ ಮಾತಾಡಿದೆ. ಸೊ ಈ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ, ಸೊ ಇದು ಲೈಫ್ ಟೈಮಲ್ಲಿ ಒಂದು ಸರಿ ನೆನೆಸ್ಕೊಳ್ಳೋ ಅಂಥ ಒಂದು ಮೆಮೊರಿಯಾಗಿ ಉಳಿದೋಯ್ತು ನನ್ನ ಲೈಫಲ್ಲಿ. ಸೊ ಇದರಿಂದ ಏನು ನೋಡ್ಬೋದು, ಏನು ಅರ್ಥ ಮಾಡ್ಕೊಬೋದು ಅಂತಂದರೆ, ಸೊ ಲೈಫಲ್ಲಿ ಈ ಥರ ಏನಾದರೂ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಆದಾಗ, ಸೊ ಆ ಒಂದು ಮೂಮೆಂಟ್ಗೆ ಬೇಜಾರಾಗುತ್ತೆ, ಎಲ್ಲನೂ ಆಗುತ್ತೆ. ಬಟ್ ಅದರಿಂದ ನಾವು ಮುಂದೆ ಬರಲೇಬೇಕು. ಮುಂದೆ ಬಂದಾಗ ಈ ಥರ ಏನಾದರೂ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿ ಏನಾದರೂ ಮಾಡೋದಕ್ಕಾಗಲಿ ಆಗುತ್ತೆ. ಸೊ ಬೇಜಾರು ಮಾಡ್ಕೊತ ಅಲ್ಲೇ ಕೂತ್ಕೊಂಡ್ರೆ ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ ಗೈಸ್. ಸೊ ಅದನ್ನು ಬಿಟ್ಟು ಮುಂದೆ ಹೋಗೋಣ ಆ್ಯಂಡ್ ಮುಂದೆ ಲೈಫಲ್ಲಿ ಸುಮಾರಷ್ಟಿದೆ, ಅದನ್ನೆಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ, ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಈ ಒಂದು ಹೋಟೆಲಿಂದ. ಸೊ ಏರ್ಪೋರ್ಟಿಗೆ ಹೋದ್ಮೇಲೆ ಆ್ಯಂಡ್ ಇನ್ನೊಂದು ಹೇಳೋದು ಮರ್ತಿದ್ದೀನಿ, ಏರ್ಪೋರ್ಟಿಗೆ ಹೋದಾಗ ನಾನು ಇವಾಗ ಗಲ್ಫ್ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇಲ್ಲ. ಸೊ ನಂದು ಏರ್ಲೈನ್ಸೇ ಚೇಂಜ್ ಆಗಿದೆ.
ಸೊ ಈಗ ನಾನು ಟರ್ಕಿಶ್ ಏರ್ಲೈನ್ಸ್ ತೊಗೊತಾ ಇದ್ದೀನಿ. ಸೊ ಇಲ್ಲಿಂದ ನಾನು ಇಸ್ತಾನ್ಬುಲ್ ಅಂದರೆ ಟರ್ಕಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮತ್ತೆ 1 ಅವರ್ 2 ಅವರ್ಸ್ ಲೇ ಓವರ್ ಇದೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾನು UK ಲಂಡನ್ ಗ್ಯಾಟ್ವಿಕ್ಕಿಗೆ ಬರ್ತಾ ಇರೋದು. ಸೊ ನೋಡಿ ಹೆಂಗೆಲ್ಲ ಆಗೋಯ್ತು. ನಾನು ಇಷ್ಟೊತ್ತಿಗೆ ಆಲ್ರೆಡಿ ಲಂಡನಲ್ಲಿ ಇರಬೇಕಾಗಿತ್ತು, ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ವರ್ಕ್ಗೆ ಹೋಗಬೇಕಾಗಿತ್ತು. ಬಟ್ ಇವಾಗ ಸಿಚುಯೇಷನ್ನೇ ಫುಲ್ ಚೇಂಜ್ ಆಗಿ ಬಹ್ರೈನಿಗೆ ಬಂದು ಬಹ್ರೈನಲ್ಲಿದ್ದು ಸೊ ಬೇರೆ ಏರ್ಲೈನ್ಸಿಂದ ಈಗ ಟರ್ಕಿಗೆ ಹೋಗ್ತಾ ಇದ್ದೀನಿ. ಟರ್ಕಿ ಇಸ್ತಾನ್ಬುಲಲ್ಲಿದ್ದು 1-2 ಅವರ್ಸ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಮೆಮೊರೀಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಸೊ ಲೆಟ್ಸ್ ಚಿಯರ್ ಅಪ್ ಆ್ಯಂಡ್ ಲೆಟ್ಸ್ ಗೋ. ಸೊ ಗೈಸ್, ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಏರ್ಪೋರ್ಟಿಗೆ ಬಂದು ಇವಾಗ ನಾವು ಟರ್ಕಿಶ್ ಏರ್ಲೈನ್ಸಲ್ಲಿ ಹೋಗ್ತಾ ಇದ್ದೀವಿ. ಇದುವರೆಗೂ ನಾನು ಯಾವತ್ತೂ ಟರ್ಕಿಶ್ ಏರ್ಲೈನ್ಸಲ್ಲಿ ಹೋಗಿಲ್ಲ. ನನ್ನ ಜೊತೆಗೆ ನನ್ನ ಫ್ರೆಂಡು ಚೇತನ್ ಅಂತ ಬೇರೆ ಸಿಕ್ಕಿದ್ರು. ಸೊ ಅವರು ಕೂಡ ನಾನು ಹೋಗಿಲ್ವಂತೆ. ಸೊ ಅವರು ನಮ್ಮ ಬೆಂಗಳೂರವರೇ. ಹೆವಿ ಅಂದರೆ ಹೆವಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಏನೋ ಜರ್ನಿ ಅಂತ. ಸೊ ಗೈಸ್, ಈಗ ತಾನೇ ನಾನು ಇಸ್ತಾನ್ಬುಲ್ಗೆ ಬಂದಿದ್ದೀನಿ ಟರ್ಕಿಯಲ್ಲಿ. ಸೊ ಇನ್ನೊಂದು ಸೆಕ್ಯೂರಿಟಿ ಚೆಕ್ ಇತ್ತು ಇಲ್ಲಿ ಬಂದ ತಕ್ಷಣ. ಸೊ ಇದನ್ನು ಮುಗಿಸ್ಕೊಂಡು ಇವಾಗ ಫೈನಲ್ ಫ್ಲೈಟು ಲಂಡನ್ ಗ್ಯಾಟ್ವಿಕ್ಕಿಗೆ ಹೋಗಬೇಕು. ಸೊ ನನ್ನ ಗೇಟ್ ಬಂದು F3A ಆ ಕಡೆಗೆ ಹೋಗ್ತಾ ಇದ್ದೀವಿ, F3Aಗೆ. ಸೊ ಏರ್ಪೋರ್ಟ್ ನೋಡೋದಾದರೆ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಸುಮ್ಮನೆ ಏನಿಲ್ಲ, ಇದು ಜರ್ನಿಯಲ್ಲಿ ಏರ್ಪೋರ್ಟ್ ತಿರುಗಾಡ್ತಾ ಇದ್ದೀನಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಫ್ಲೈಟ್ ಒಳಗಡೆ. ಬಟ್ ವೆದರ್ ಯಾಕೋ ಸರಿ ಇಲ್ಲ, ಇದು ಕ್ಯಾನ್ಸಲ್ ಆದರೆ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ, ಲೆಟ್ಸ್ ಸಿ. ಫೈನಲಿ ರೀಚ್ ಆಗಿದ್ದೀವಿ ಗುರು. UKಗೆ ಬಂದೇ ಬಿಟ್ವಿ. ಅಪ್ಪ ಏನು ಜರ್ನಿ ಗುರು ಇದಂತೂ. ನಾನು ಸೈಕ್ ಅಂದರೆ ಸೈಕು. ನೋಡ್ರಪ್ಪ ನಮ್ಮ ಫ್ಲೈಟು. ನೆಕ್ಸ್ಟ್ ಲೆವೆಲ್ ಅಲ್ಲ. ಗೈಸ್, ಫೈನಲಿ ನಾನು ನಮ್ಮ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ಬಂದೆ ಏರ್ಪೋರ್ಟ್ಗೆ, ಲಂಡನ್ ಗ್ಯಾಟ್ವಿಕ್ ಏರ್ಪೋರ್ಟಿಗೆ. ಅಲ್ಲಿಂದ ನಾನು ನಮ್ಮ ಮನೆಗೆ ಬರೋಷ್ಟರೊಳಗಡೆ 4 ಗಂಟೆ ಆಗಿದೆ ಗೈಸ್, ಲಿಟ್ರಲಿ. ಏನಕ್ಕೆ ಅಂತಂದರೆ ನಾನು ಬರ್ತಾ ಇದ್ನಲ್ಲ ರೂಟು, ಆ ರೂಟಲ್ಲಿ ಒಂದು ಟ್ರೈನ್ ಸ್ಟೇಷನಲ್ಲಿ ಏನೋ ಮೇಂಟೆನೆನ್ಸ್ ಇಶ್ಯೂಯಿಂದ ಇಡೀ ಟ್ರೈನ್ ಸ್ಟೇಷನ್ನೇ ಕ್ಲೋಸ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಬರ್ತಾ ಇರೋ ರೂಟನ್ನ ರೀರೂಟ್ ಮಾಡಿರೋದ್ರಿಂದ ಎಲ್ಲೆಲ್ಲೆಲ್ಲೋ ಹೋಗಿ ಸುತ್ತಾಕೊಂಡು ಮನೆಗೆ ಬರೋಷ್ಟರೊಳಗಡೆ ಇಷ್ಟೊತ್ತಾಯಿತು. ಅಪ್ಪ, ಇದೊಂಥರ ನನಗೆ RCB ಮ್ಯಾಚ್ ನೋಡ್ದಂಗೆ ಆಯಿತು. ಈ RCB ಮ್ಯಾಚ್ ಕ್ಲೋಸಿಗೆ ಬರುತ್ತಲ್ಲ, ಬೀಜ ಬೈಕ್ ಬರ್ಸಿ ಗೆಲ್ತಾರಲ್ಲ, ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ಅಲ್ಲಿ ಏರ್ಪೋರ್ಟಿಂದ ನಮ್ಮ ಮನೆಗೆ ಬರೋಷ್ಟರೊಳಗಡೆ. ಫೈನಲಿ ಹಂಗೋ ಹಿಂಗೋ ಮಾಡ್ಕೊಂಡು ಬಂದೆ. ಸೊ ಇಲ್ಲಿಗೆ ಬಂದಮೇಲೆ ಕ್ಯಾಬ್ ಕೂಡ ಸಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಎಲ್ಲ ಬುಕ್ ಆಗಿತ್ತಂತೆ. 30 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತಂದರು. ಯಪ್ಪ, ಇಷ್ಟೇ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿಂದ ಇನ್ನೊಂದು ಮನೆಗೆ ಹೋಗೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು, ಸರಿ ಆಯ್ತು ಬೇಡ ಹುಡುಗರು ನಾನೇ ಹೋಗ್ತೀನಿ ಮನೆಗೆ ಅಂತ ಬ್ಯಾಗನ್ನು ಅಲ್ಲಿಂದ ಈ ಬ್ಯಾಗ್ಗಳನ್ನ ತಳ್ಕೊಂಡು ಬಂದೆ. ನಿಧಾನಕ್ಕೆ ಮನೆಗೆ ಬರೋಷ್ಟೊಳಗಡೆ ಲೇಟ್ ಆಯಿತು. ಸೊ ಹೋಪ್ಫುಲಿ ನೀವು ಎಲ್ಲರೂ ಈ ವ್ಲಾಗನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಜೊತೆ ನೀವೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಈ ವ್ಲಾಗಲ್ಲಿ. ಇನ್ನೇನಿದೆ, ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಆದಷ್ಟು ಬೇಗ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಲೈಫಲ್ಲಿ 1000 ಬರುತ್ತೆ, 1000 ಹೋಗುತ್ತೆ. ಸೊ ಎಲ್ಲದಕ್ಕೂ ಟೈಮ್ ಅಂತ ಕೊಡಿ, ಎಲ್ಲನೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಸಿ ಯು ಗೈಸ್. Always keep smiling. Bye.